ತಿಳಿಯ ಹೇಳುವೆ ಕೃಷ್ಣ ಕಥೆಯನು, ಇಳೆಯ ಜಾಣರು ಮೆಚ್ಚುವಂತಿರೆ ನೆಲೆಗೆ ಪಂಚಮ ಶ್ರುತಿಯ ನೊರೆವೆನು ಕೃಷ್ಣ ಮೆಚ್ಚಲಿಕೆ. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು, ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೇ, ಕುಮಾರವ್ಯಾಸ ಭಾರತದ ಸಭಾಪರ್ವದ 6ನೇ ಸಂಧಿ. ನಕುಲ ಪಶ್ಚಿಮ ದೆಸೆಯ ಭೂಪಾಲಕರ ಗೆಲಿದನು, ನಕುಲ ಪಶ್ಚಿಮ ದೆಸೆಯ ಭೂಪಾಲಕರ ಗೆಲಿದನು, ನೆರೆದ ರತ್ನ ಪ್ರಕರದಿಂದ ಅಳಕಾಪುರಿಗೆ ಮಿಗಿಲಾಯಿತು ನೃಪನಗರ. ಧರ್ಮರಾಜನ ರಾಜಸೂಯಾಗಕ್ಕೆ ಸಿದ್ಧತೆ ನಡೀತಾ ಇದೆ. ನಕುಲ ಪಶ್ಚಿಮ ದೇಶಕ್ಕೆ ದಾಳಿ ಇಡ್ತಾನೆ, ಅಲ್ಲಿರತಕ್ಕಂಥ ಭೂಪೋತ್ತಮರನ್ನೆಲ್ಲ ಗೆಲೀತಾನೆ. ಈ ಇಂದ್ರಪ್ರಸ್ಥ ನಗರ ಅಳಕಾಪುರಿಗೂ ಮಿಗಿಲಾಗಿದೆಯಂತೆ, ಬಹಳ ಅದ್ಭುತವಾಗಿದೆ ಅಂತಕ್ಕಂಥ ಒಂದು ಸಂಧಿಯ ಸೂಚನೆ. ಇದರ ಸಾರಾಂಶವನ್ನು ಸ್ವಲ್ಪ ಸೂಕ್ಷ್ಮವಾಗಿ ಪರಿಶೀಲಿಸೋದಾದರೆ, ಕೇಳು ಜನಮೇ ಜಯ ಧರಿತ್ರಿ ಪಾಲ ಪಶ್ಚಿಮ ದೆಸೆಯ ಭೂಮಿ ಪಾಲಕರ ಮೇಲೆತ್ತಿ ನಡೆದನು ನಕುಲನೊಲವಿನಲಿ. ದಾಳಿ ನಡೆದುದು ಮರು ಯವನ ನೇಪಾಳ ರೋಹಿತರೆಂದೆನಿಪ ಭೂಪಾಲಕರ ಮುರಿದು ಅವರ ಸಪ್ತಾಂಗವ ವಿಭಾಡಿಸಿದ. ನಕುಲ ಪಶ್ಚಿಮ ದಿಶೆಗೆ ದಾಳಿ ಇಟ್ಟಿದ್ದಾನೆ. ಮರು ಯವನ ನೇಪಾಳ ರೋಹಿತ ಅನ್ನತಕ್ಕಂಥ ಮಹಾರಾಜರನ್ನು ಗೆದ್ದಿದ್ದಾನೆ. ನಂತರ ಹೇಮಕನ ಸೈರಿಪಕನ ಸನ್ನಾಮಕನ ಮುರಿದನು, ಸನಾಮರನು ಮುರಿದನು, ಕಳಿಂಗ ಭೂಮಿ ಪರ ಸದೆದನು ತ್ರಿಗರ್ತರ ಶಿವಿಯ ಸಂತತಿಯ. ಹೇಮಕನನ್ನ ಸೈರಿಪಕನನ್ನ ಅನ್ನತಕ್ಕಂಥ ಒಬ್ಬ ಇವರನ್ನು ಗೆದ್ದಿದ್ದಾನೆ. ಆಮೇಲೆ ತ್ರಿಗರ್ತರನ್ನು ಗೆದ್ದಿದ್ದಾನೆ, ಚೇಕಿದಾನರನ್ನ, ಬರ್ಬರನ್ನ, ಆಮೇಲೆ ತುರುಷ್ಕರನ್ನ, ಬಾಹ್ಲಿಕರನ್ನ ಎಲ್ಲರನ್ನೂ ಕೂಡ ಗೆದ್ದು ಬರ್ತಾ ಇದ್ದಾನಂತೆ. ಸಿಂಧೂ ನದಿ ತೀರದ ಮಹೇಶ್ವರರನ್ನು ಗೆದ್ದಿದ್ದಾನೆ, ಮಹೀಶ್ವರರನ್ನು. ಆಮೇಲೆ ಬರ್ತಾ 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 ಸೀದಾ ಅವನು ಜ್ಯೋತಿಕರ ವಣ್ಣಕಟಕರ ಕೃತಯಾತಿಕರ ಯೌಧೇಯ ಸಮೀರಾತಿಶಯ ಬಡಹಾರರಳ ಅಮಲ ದ್ವಾರಪಾಲಕರ ಘಾತಿಸಿದನವರುಗಳ ವಿತ್ತೌರಾತವನು ಹೇರಿಸಿದನು, ಎಡಬಲದಾತಗಳನ್ನಪ್ಪಳಿಸಿ ತೆಗೆದನು ಸಕಲ ವಸ್ತುಗಳ. ಮಾದ್ರ ದೇಶಕ್ಕೆ ಬಂದಿದ್ದಾನೆ, ಅಲ್ಲಿ ಶಲ್ಯನನ್ನು ಭೇಟಿ ಮಾಡಿದ್ದಾನೆ. ಮಾವನಲ್ಲಿಗೆ ಬಂದಡೆ ಆ ಮಾದ್ರಾವನೀಪತಿ ಶಲ್ಯಾಮಿಗೆ ಸಂಭಾವಿಸಿದನು ಒಲವಿನಲಿ, ಈತನಿಗಿತ್ತನು ಅಖಿಲ ವಸ್ತುಗಳ. ಏ ಬಾರಪ್ಪ ಅಳಿಯ, ನಿಮಗೆ ಕೊಡ್ತೀನಿ, ಇನ್ಯಾರಿಗೆ ಕೊಡ್ತೀನಿ, ಒಳ್ಳೆಯ ಒಂದು ರಾಜಸೂಯ ಯಾಗವನ್ನು ನೀವೆಲ್ಲ ಮಾಡ್ತಾ ಇದ್ದೀರಿ, ಭಾಳ ಸಂತೋಷ, ಬಾ ಅಂತ ಹೇಳಿ ಭಾಳಷ್ಟು ಚೆನ್ನಾಗಿ ಅವನನ್ನು ಸ್ವಾಗತಿಸಿಬಿಟ್ಟು ಉಪಚಾರ ಮಾಡಿ ಹೇರಳವಾಗಿರ್ತಕ್ಕಂಥ ಧನಕನಕ ವಸ್ತು ವಾಹನಗಳನ್ನು, ಸೈನ್ಯವನ್ನು ಎಲ್ಲ ಕೊಟ್ಟಿದ್ದಾನೆ. ಸೀದಾ ಅಲ್ಲಿಂದ ಮಾವನಿಗೆ ನಮಸ್ಕಾರ ಮಾಡಿ ನೇರವಾಗಿ ಮರಳಿ ತೀತನ ಸೇನೆ ಬಂದುದು ಪುರಕ್ಕೆ ಕಂಡನು, ಧರ್ಮಪುತ್ರನ ಚರಣಗಳಿಗೆ ರಗಿದನು ಅಖಿಳ ವಸ್ತುವ ಬೇರೆ ತೋರಿಸುತ್ತ. ಅಲ್ಲಿ ಮಾವನನ್ನು ಗೆದ್ದು ಪಶ್ಚಿಮ ದಿಶೆ ಎಲ್ಲ ನಾಯಕರನ್ನು ಗೆದ್ದು ನೇರವಾಗಿ ಇಂದ್ರಪ್ರಸ್ಥ ನಗರಕ್ಕೆ ಬಂದು ತಾನು ತಂದಿರತಕ್ಕಂಥ ಎಲ್ಲ ಕಪ್ಪ ಕಾಣಿಕೆಗಳನ್ನು ಕೂಡ ಧರ್ಮರಾಜನಿಗೆ ಅರ್ಪಿಸಿ ನಮಸ್ಕಾರ ಮಾಡಿಬಿಟ್ಟು ಹೇಳ್ತಾನಂತೆ, ಅಣ್ಣ, ನಾನು ಬೇರೆ ಬೇರೆ ಮಹಾರಾಜರನ್ನು ಗೆದ್ದು ಎಲ್ಲ ಕಪ್ಪ ಕಾಣಿಕೆಗಳನ್ನು ತಗೊಂಡು ಬಂದು ನಿನ್ನ ಪಾದಕ್ಕೆ ಹಾಕ್ತಾ ಇದ್ದೀನಣ್ಣ ಅಂತ ಹೇಳಿಬಿಟ್ಟು ಒಪ್ಪಿಸಿ ನಮಸ್ಕಾರವನ್ನು ಮಾಡಿದ್ದಾನೆ. ಸರಿ ಆಯ್ತು. ಅದಾದಮೇಲೆ
ಯುಧಿಷ್ಠಿರನ ರಾಜ್ಯಭಾರ ಹೆಂಗೆ ನಡೀತು ಅಂತ ಇಲ್ಲಿ ಕುಮಾರವ್ಯಾಸ ವರ್ಣಿಸ್ತಾ ಇದ್ದಾನೆ. ನೃಗನ ಭರತನ ದುಂದುಮಾರನ ಸಗರ ಪುರೂರವ ಸನಾತನ ಮಗನ ನಹುಷನ ಕಾರ್ತಿವೀರ್ಯನ ನಳನ ದಶರಥನ ಹಗಲಿರುಳು ವಲ್ಲಭರ ವಂಶದ ವಿಕಟರಲಿ ಯಮಸೂನು ಸರಿಯೋ ಮಿಗಿಲೋ ಬಲ್ಲವನಾರ ನೆನಲು ಸಲಹಿದನು ಭೂತಳವ. ನೃಗ ಭರತ ದುಂದುಮಾರ ಸಗರ ಪುರೂರವ ಸನಾತನ ಮಗ ಆಮೇಲೆ ನಹುಷ ಕಾರ್ತಿವೀರ್ಯ ನಳ ದಶರಥ ಇಂಥ ಮಹಾ ಚಕ್ರವರ್ತಿಗಳು ಗಿಂತಲೂ ಕೂಡ ಮಿಗಿಲಾಗಿ ಇವನು ಸಾಮ್ರಾಜ್ಯವನ್ನು ನಡೆಸ್ತಾ ಇದ್ದಾನಂತೆ. ಯಾರು? ಧರ್ಮರಾಜ. ದ್ವಾಪರದ ಮರೆ ಜವನಿಕೆಯಲಿ ದ್ವಾಪರವೋ ಕೃತಯುಗವೋ. ಕೃತಯುಗದ ಧರ್ಮವನ್ನು ಧರ್ಮರಾಜ ದ್ವಾಪರ ಯುಗದಲ್ಲಿ ನಡೆಸ್ತಾ ಇದ್ದಾನಂತೆ. 4 ಪಾದಗಳಿಂದ ಕೃತಯುಗದಲ್ಲಿ ಧರ್ಮ ನಡೀತಾ ಇತ್ತು. ಅದೇ ರೀತಿಯಿಂದಲೇ ನಡೆಸ್ತಾ ಇದ್ದಾನಂತೆ ಧರ್ಮರಾಜ. ರಾಜ್ಯಭಾರವನ್ನು ಮಾಡ್ತಾ ಇದ್ದಾನೆ. ಆಮೇಲೆ ಏನಾಯ್ತಪ್ಪ? ಬಟಗಲುತ್ತರ ಕುರುಗಳಿತ್ತಲು ಪಡುವಲು ದಧಿ ವಿಭೀಷಣನ ಪುರಗಡಿ ಕೃತಾಂತನ ದೇಶಕ್ಕೆ ಮೂಡಲು ದಿನಪರುದಯಾತ್ರಿ. ಅಷ್ಟದಿಕ್ಕುಗಳನ್ನು ವಶಪಡಿಸಿಕೊಂಡಿದ್ದಾನಂತೆ ಧರ್ಮರಾಜ. ವಿಸ್ತರಿಸಿದಾನೆ ತನ್ನ ಸಾಮ್ರಾಜ್ಯವನ್ನು. ಪಡವಿಯದರಲ್ಲಿ ಯಮಜನಾಣೆಗೆ ನಡುವುದುರ ಎಂಗೆ ತತ್ತದುಗಡ ಸುವಸ್ತುವು ಏನನ ಸಾಧ್ಯವೋ ಕೃಷ್ಣನೊಲಿದವರಿಗುಳಿದರಿಗೆ. ಆ ಶ್ರೀಕೃಷ್ಣನ ಸಂಪೂರ್ಣವಾದ ಆಶೀರ್ವಾದ ಆಗಿರತಕ್ಕಂಥ ಧರ್ಮರಾಜನಿಗೆ ಇದು ಯಾವುದು ಸಾಧ್ಯ ಅಂತಾನೆ ಕುಮಾರವ್ಯಾಸ. ಏನು? 10 ಯೋಜನ ವಲಯದಲ್ಲಿ ನಿಮಗೆ ಸುತ್ತು ಬೇಲಿಯ ಮಧ್ಯದಲ್ಲಿ ಹಯಮತ್ತ ಗಜರಸ ಗೋಮಹಿಷಿ ವರವೈರಿ ಭದಚಯಕ್ಕೆ ಉತ್ತಮಾಂಗನೇರಿಗೆ ಭವನಗಳಿತ್ತಬೇರಿರವಾಯಿತು ನೃಪಯಾಗೋತ್ತಮಕ್ಕೆ ಪರುಟವಿಸಿದರು ಭೂಪಾಲ ಕೇಳಿಂದ. ಒಳ್ಳೆ ಅದ್ಭುತವಾಗಿರತಕ್ಕಂಥ ರೀತಿಯಲ್ಲಿ ಇಂದ್ರಪ್ರಸ್ಥವನ್ನು ಶೃಂಗಾರ ಮಾಡ್ತಿದ್ದಾರಂತೆ ಯಾಗಕ್ಕೆ. ಯಾಕೆಂದರೆ ರಾಜಸೂಯ ಯಾಗ ಸಾಮಾನ್ಯ ಅಲ್ಲ. ಆ ರಾಜಸೂಯ ಯಾಗವನ್ನು ಹಮ್ಮಿಕೊಂಡಿರತಕ್ಕಂಥ ಧರ್ಮರಾಜ ಬಹಳ ಅದ್ಭುತವಾಗಿ ಅದನ್ನು ಅಲಂಕಾರವನ್ನು ಮಾಡ್ತಿದ್ದಾನಂತೆ ಇಂದ್ರಪ್ರಸ್ಥವನ್ನು. ಎಲ್ಲ ರೆಡಿಯಾಗಿಬಿಡ್ತು. ನೆರೆದುದರ್ಥವನಂತವನೀಶ್ವರರು. ಏನು ಸುಮ್ಮನೆ ದಿಕ್ಕು ತಪ್ಪಿದ ಮಹಾರಾಜರು ಬರ್ತಿದ್ದಾರಂತೆ, ಸಾವಂತರಾಜರು ಬರ್ತಿದ್ದಾರಂತೆ, ಆಮೇಲೆ ಕಾಲಾಳುಗಳು ಬರ್ತಿದ್ದಾರಂತೆ, ಮಂತ್ರಿಗಳು ಬರ್ತಿದ್ದಾರಂತೆ, ರಾಜಮಹಾರಾಜರು ಬರ್ತಿದ್ದಾರಂತೆ, ಪಂಡಿತರು ಬರ್ತಿದ್ದಾರಂತೆ ಆ ಯಾಗ ನೋಡೋದಕ್ಕೆ. ಅವನೀಶ್ವರರು ವಶವಾದರು ಚತುಸ್ಸಾಗರದ ಮಧ್ಯದಲಾಣೆ ನಂದುದು ಸಂದುದು ಧರ್ಮನಂದನನ. ಕರೆಸುಬೇ ಹವರನು ಮಹಿಷಾದ್ವರಗೆ ಸಮಯವಿದೆಂದು ಪರಾಶರಿಯ ಧೌಮ್ಯರು ಮಂತ್ರಶಾಲೆಯೊಳೆಂದರವನಿಪಗೆ. ಅವಾಗ ಪಾರಾಶರ ಮಹರ್ಷಿಗಳನ್ನು ಕರೆಸಪ್ಪ, ಇನ್ನೇನು ಯಾಗ ಪ್ರಾರಂಭ ಆಗುತ್ತೆ ಅಂತ ಹೇಳಿ ಧೌಮ್ಯ ಮಹರ್ಷಿಗಳು ಧರ್ಮರಾಜನಿಗೆ ಹೇಳಿದಾಗ, ಹೋಗು ಫಲಗುಣ ಕಂಸಮಥನನ ಬೇಗ ವಿಜಯಂಗೈಸಿತ. ಅಪ್ಪ ಅರ್ಜುನ ಹೋಗಪ್ಪ, ನಮ್ಮ ಜೀವವೇ ಆಗಿರ್ತಕ್ಕಂಥ ಸಚರಾಚರ ಜಗತ್ಪತಿ ಆಗಿರತಕ್ಕಂಥ ಅಣುರೇಣು ತೃಣಕಾಷ್ಟ ಪರಿಪೂರ್ಣನಾಗಿರ್ತಕ್ಕಂಥ ಆ ಜಗನ್ಯಾಮಕನಾಗಿರ್ತಕ್ಕಂಥ ಕೃಷ್ಣ ಪರಮಾತ್ಮನನ್ನು ಕರೆಸಪ್ಪ, ಕರ್ಕಂಬಾರಯ್ಯ. ತಾ ನೃಪಯಾಗವಾತನ ಹೊರೆ ಮದೀಯ ಜಯಾಭಿವೃದ್ಧಿಗಳು. ಪ್ರತಿಯೊಂದು ಕೂಡ ಭಗವಂತನಿಗೆ ನಾವು ಅರ್ಪಿಸಿ ನಮ್ಮ ಕೆಲಸವನ್ನು ನಾವು ಮಾಡೋಣ. ನಮ್ಮ ಜಯ ಅಪಜಯ ಎರಡೂ ಕೂಡ ಅವನೇ, ನಮ್ಮ ಅಭಿವೃದ್ಧಿನೂ ಅವನೇ. ಆಗ ಹೋಗಾತನದು ದಟ್ಟಯವಾಗದೀಕ್ಷಣವೆನಲು ಮನದನುರಾಗದಲ್ಲಿ ಕಲಿಪಾರ್ಥ ಬಂದನು ಕಂಡನಚ್ಯುತನ. ಆವಾಗ ನೇರವಾಗಿ ದ್ವಾರಕಾವತಿಗೆ ಅರ್ಜುನ ಬಂದಿದ್ದಾನಂತೆ. ಆ ಕಾಲದಲ್ಲಿ ದ್ವಾರಕೆಗೆ ಬಂದು ಸಾಕ್ಷಾತ್ ಪರಮಾತ್ಮನನ್ನು ಕಾಣ್ತಕ್ಕಂಥ ಒಂದು ದಿನಗಳು ಹೆಂಗಿರ್ಬೋದ್ರಿ ಆ ಸಂದರ್ಭ. 100 ವರ್ಷಗಳು ತಪಸ್ಸು ಮಾಡಿದರು, 1000 ವರ್ಷಗಳು ತಪಸ್ಸು ಮಾಡಿದರು, ಕನಸಿಗೆ ಕಾಣದೇ ಇರತಕ್ಕಂಥ ಭಗವಂತನ ಆ ಒಂದು
ದ್ವಾರಕಾವತಿ ಪಟ್ಟಣಕ್ಕೆ ನಡ್ಕೊಂಡೋಗಿ ಅವನನ್ನು ಕಾಣುತ್ತಿದ್ದರು ಅಂದರೆ ಪರಮಾತ್ಮ ಪ್ರತ್ಯಕ್ಷವಾಗಿ ಭೂಮಂಡಲದಲ್ಲಿ ಭೂಮಿ ಮೇಲೆ ನಡೆದಾಡಿದ್ದಾನೆ ಅಂದರೆ ಯೋಚನೆ ಮಾಡಿರಿ, ಎಂಥ ಒಂದು ಪವಿತ್ರವಾಗಿರತಕ್ಕಂಥ ದೇಶ ನಮ್ಮ ಭಾರತ ದೇಶ. ಬಂದು ನಮಸ್ಕಾರ ಮಾಡಿದನಂತೆ ಕೃಷ್ಣನಿಗೆ. ನಮಸ್ಕಾರ ಮಾಡಿದ ಅರ್ಜುನ. ಭಿನ್ನವಿಸಿದನು ದಿಗ್ವಿಜಯ ಸಂಪನ್ನ ವಸ್ತು ವಿಧಾನವನು, ಮೇಲಿನ್ನು ದೇವರು ಬಲ್ಲಿರುತ್ತರ ಕಾರ್ಯ ಸಂಗತಿಯ. 4 ದಿಕ್ಕುಗಳಿಗೂ ಹೋಗಿರ್ತಕ್ಕಂಥ ಒಂದು ಜಯ. ಆ ಜಯಿಸ್ಕೊಂಡು ಬಂದಿರತಕ್ಕಂಥ ತಮ್ಮ ಮತ್ತು ಅಣ್ಣಂದರು ಬಹಳ ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ಸಂಪತ್ತನ್ನು ಕೂಡಿ ಹಾಕಿರೋಣ. ಜೊತೆಗೆ ಆ ಕಪ್ಪ ಕಾಣಿಕೆಗಳು, ಮಹಾರಾಜರು ಎಲ್ಲ ವಿಚಾರವನ್ನು ತಿಳಿಸಿದರೆ ಆಮೇಲೆ ಹೇಳ್ತಾನಂತ, ಬಾ ಮುಂದಿಂದೆಲ್ಲ ನಿನಗೆ ಬಿಟ್ಟಿದ್ದು ಪರಮಾತ್ಮ. ನಿನ್ನ ಕೃಪೆಯಲ್ಲಿ ರಾಜಮಕ ನಿಷ್ಪನ್ನವಾದರೆ ಬೊಪ್ಪನಿಂದ್ರನ ಮನ್ನಣೆಯ ಮೈ ಸೋಂಕಿನ ಮೇಲೆ ಓಲಗ ಸುಲಭಬಹುದೆಂದ. ನಿನ್ನ ಆಶೀರ್ವಾದದಿಂದ ಯಾಗ ಪರಿಸಮಾಪ್ತವಾದರೆ ಇನ್ನು ಯೋಚನೆ ಮಾಡೋ ಕೆಲಸನೇ ಇಲ್ಲ ಪರಮಾತ್ಮ. ನಮ್ಮ ತಂದೆ ಕುಂತಿಭೋಜ ಮಹಾರಾಜ ಅಲ್ಲಿ ಮುಕ್ತಿಯನ್ನು ಪಡಿತಾನೆ. ಅವ ಕೃಷ್ಣ ಆಜ್ಞೆ ಮಾಡಿಬಿಟ್ಟ, ಕರೆಸಿ ಯಾದವ ನಾಯಕರ ಸಂಹರಣೆಯನು ನಿಜಪುರದ ಹಿಂಗಿರಿಸಿ ಬಲದೇವಂಗೆ ನೇಮಿಸಿ ಸಕಲದ ರಕ್ಷಣವ. ಎಲ್ಲ ಯಾದವರನ್ನು ಕರೆಸಿ ಬಲರಾಮನಿಗೆ ಆ ಒಂದು ದ್ವಾರಕೆಯ ರಕ್ಷಣೆಗೆ ಅವನನ್ನು ನಿಲ್ಲಿಸಿ, ತರಿಸಿ ಭಂಡಾರದಲ್ಲಿ ವಿವಿಧಾಭರಣ ವಸನಾದಿಗಳ ಹೇರಿಸಿ ಹರಿಧನಂಜಯನೊಡನೆ ಬಂದನು ಬಂಧು ಜನ ಸಹಿತ. ಬಂಧು ಪಾಂಡವರೊಡಗೂಡಿ ಧನಂಜಯನ ಜೊತೆಗೆ ಅಂದರೆ ಅರ್ಜುನನ ಜೊತೆಗೆ ಕೃಷ್ಣ ನೇರವಾಗಿ ಇಂದ್ರಪ್ರಸ್ಥ ನಗರಕ್ಕೆ ಬಂದಿದ್ದಾನೆ. ಇದಿರುವಂದನು ಧರ್ಮಸುತ ಪದಪಯೋಜದಲೆರಗಿದನು, ನಿನಗಿದು ವಿನೋದವಲೇ ವಿಮುಕ್ತಿಗೆ ಭಕ್ತ ಸಂಸ್ತರಣ. ಪರಮಾತ್ಮ ಬಂದ ತಕ್ಷಣ ಅವನು ಓಡಿ ಬಂದು ನೇರವಾಗಿ ಅವನ ಪಾದಕ್ಕೆ ನಮಸ್ಕಾರವನ್ನು ಮಾಡಿದನು. ಪರಮಾತ್ಮ, ನಮ್ಮ ಮಾನ ಪ್ರಾಣ ಮುಂದೆ ಅದು ಹೆಂಗೆ ನಡೆಸ್ತೀಯೋ ಏನೋ ಎಲ್ಲ ನಿಂದೇನಪ್ಪ. ಆವಾಗ ಪರಮಾತ್ಮ ಅವನನ್ನು ಎಬ್ಬಿಸಿದನಂತೆ ಹಿಡ್ಕೊಂಡು. ನಗುತ ಸಾ ಕೇಳೆಂದು ರಾಯನ ತೆಗೆದು ತಕ್ಕೈಸಿ ತಳುಕಿಸಿ ಕೈಯ ಕಳುಹಿನೊಳ್ ಅಗಧರನು ನೃಪಸಭೆಗೆ ವಿಜಯಂಗೈದನು ಲವಿನಲಿ. ಆ ಪರಮಾತ್ಮ ಧರ್ಮರಾಜನನ್ನ ಮೇಲಕ್ಕೆ ಎಬ್ಬಿಸಿ ಅವನನ್ನು ಆಲಿಂಗನ ಮಾಡಿಕೊಂಡು, ಅಪ್ಪ ನೀನೇನು ಚಿಂತೆ ಮಾಡಬೇಡ, ಪರಮಾತ್ಮ ಇದನ್ನು ನಡಿ ಹೋಗೋಣ ಅವನೇ ಅಂತನಂತೆ. ಮುಗಿದ ಕರದಲ್ಲಿ ವ್ಯಾಸ ಧೌಮ್ಯಾದಿಗಳು ಮೈ ಇಕ್ಕಿದರು. ವ್ಯಾಸರು ಧೌಮ್ಯರು 100 ಜನ ಮಹರ್ಷಿಗಳು ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡಿದ್ದಾರೆ. ಮಂತ್ರಿಗಳು ಸಚಿವರು ನೆರೆದು ಆಲೋಚನೆಯ ಭವನದಲ್ಲಿ ಅಲ್ಲಿ ಗುಪ್ತವಾಗಿ ಒಂದು ಸಭೆಯನ್ನು ಮಾಡಿದರಂತೆ. ಯಾವ ರೀತಿ ನಾವು ರಾಜಸೂಯ ಯಾಗವನ್ನು ಹಮ್ಮಿಕೊಳ್ಳಬೇಕು ಅಂತಕ್ಕಂತಹ ಒಂದು ವಿಚಾರವಾಗಿ. ಕಳುಹಿದನು ನಾನಾ ನೃಪರಮಂಡಲಕ್ಕೆ ದೂತರನು, ಅಖಿಲ ಋಷಿ ಸಂಕುಲಕ್ಕೆ ಶಿಷ್ಟರ ಪರುಠ ಬಿಸಿದನು ಹಸ್ತಿನಾಪುರಿಗೆ. ಕಳುಹಿದನು ನಕುಲನನು ಬಳಿ ಕಿತ್ತಲು ನೃಪಾಧ್ವರ ಶಾಲೆಗೆ ಅಲ್ಲಿಯ ನೆಲನ ಶೋಧಿಸಿ ಕರೆಸಿದನು ಬಹುವಿಧದ ಶಿಲ್ಪಿಗರ. ಏನು ಒಂದು ಕಡೆ ಮಯನನ್ನ ದೇವತೆಗಳ ಶಿಲ್ಪಿ, ಇನ್ನೊಂದು ಕಡೆ ರಾಕ್ಷಸರ ಶಿಲ್ಪಿ ಮಯನನ್ನ, ದೇವತೆಗಳ ಶಿಲ್ಪಿ ವಿಶ್ವಕರ್ಮ, ಇವರಿಬ್ಬರನ್ನು ಕಳಿಸಿಬಿಟ್ಟಿದ್ದಾರಂತೆ. ಆ ಒಂದು ಅದ್ಭುತವಾದ ರೀತಿಯಲ್ಲಿ ರಚನೆಯನ್ನು ಮಾಡಬೇಕಲ್ಲ ಆ ಯಾಗಮಂಟಪ, ಅದಕ್ಕೋಸ್ಕರ ಮಯನ ಮತದಲ್ಲಿ ವಿಶ್ವಕರ್ಮನ ನಯ ವಿವೇಕದಲ್ಲಿ ಅಮಲ ಮಖ ಶಾಲೆಯನ್ನು ನಿರ್ಮಿಸಿದರು ಸುಲಕ್ಷಣ ಶಾಸ್ತ್ರ ಸೂತ್ರದಲ್ಲಿ. ವಾಸ್ತು ಪ್ರಕಾರವಾಗಿ ಮಯ ಮತ್ತು ವಿಶ್ವಕರ್ಮ ಇಬ್ಬರು ಕೂಡ ಬಹಳ ಬ್ರಹ್ಮಾಂಡವಾಗಿ ಅದ್ಭುತವಾಗಿ ಆ ಒಂದು ಯಾಗಶಾಲೆಯನ್ನು ರಚನೆ ಮಾಡಿದರಂತೆ. ನಿಯತ ಪತ್ನಿ ಶಾಲೆ ಜನವೇದಿ ಅವರಾಂತರ್ವೇದಿ ಮಖವೇದಿಯ ಬಹಿರ್ವೇದಿಗಳನ್ನು ಅಳವಡಿಸಿದನು ಅಹಿಲದಲ್ಲಿ. ಅಲ್ಲಿ ಪತ್ನಿ ಶಾಲೆ ಜನವೇದಿ ಅಂತರ್ವೇದಿ ಮಖವೇದಿ ಬಹಿರ್ವೇದಿ ಅಂತ ಹೇಳಿಬಿಟ್ಟು ಬೇರೆ ಬೇರೆ ವಿಧದ ರೂಪದಲ್ಲಿ ಬಹಳ ರಚನಾತ್ಮಕವಾಗಿ ಆ ಒಂದು ಯಾಗಶಾಲೆಯನ್ನು ಇಬ್ಬರು ಕೂಡ ಸೇರಿ ನಿರ್ಮಿಸಿದ್ದಾರೆ. ಏನು ಅದ್ಭುತವಾಗಿ ಶೃಂಗಾರವಾಗಿರ್ತಕ್ಕಂಥ ಒಂದು ಪಟ್ಟಣ. ಆ ಪಟ್ಟಣದಲ್ಲಿ ಇನ್ನೂ ವಿಚಿತ್ರವಾದ ರೀತಿಯಲ್ಲಿ ಶೃಂಗಾರಮಯವಾಗಿರ್ತಕ್ಕಂಥ ಅಲಂಕಾರಮಯವಾಗಿರ್ತಕ್ಕಂಥ ಯಾಗಶಾಲೆ. ಪುರದ ಹೊರವಲಯದಲ್ಲಿ ಯಮುನಾವರ ನದಿಯ ತೀರದಲ್ಲಿ
ಆ ಒಂದು ಆ, ಪುರದ ಆ ಒಂದು ಪಟ್ಟಣದ ಹೊರ ವಲಯದಲ್ಲಿ ಯಮುನಾ ನದಿಯ ತೀರದಲ್ಲಿ ಇಂದ್ರಪ್ರಸ್ಥದ ಪಕ್ಕದಲ್ಲಿ ಧರಣೀಶ್ವರಿಗೆ ಅರಮನೆ ಮಾಡಿದರು ನವರತುನಮಯವಾಗಿ. ಏನು ಬರತಕ್ಕಂಥ ರಾಜಾದಿರಾಜರಿಗೆಲ್ಲ ಕೂಡ ಬೇರೆ 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 ರೀತಿಯಲ್ಲಿ ಅರಮನೆಗಳನ್ನೇ ನಿರ್ಮಿಸಿಬಿಟ್ಟಿದರಂತೆ, ನವರತ್ನಮಯವಾಗಿರತಕ್ಕಂಥ ಅರಮನೆಗಳು. ಸುರಪುರದ ಮಾರಾಂಕ ಭುಜಗೇಶ್ವರನ ಭೋಗಾವತಿಯ ಶಿಲ್ಪದ ಗುರುವೆನಿಸಿತಿ ನಗರ ನಾರಾಯಣನ ಕರುಣದಲ್ಲಿ. ಶಿಲ್ಪದ ಗರುವೆನಿಸಿತಿ ನಗರ ನಾರಾಯಣನ ಕರುಣದಲ್ಲಿ. ಏನು ಅದ್ಭುತವಾಗಿರ್ತಕ್ಕಂಥ ಆ ಒಂದು ದೇವೇಂದ್ರನ ಒಂದು ಅಮರಾವತಿ ಪಟ್ಟಣವನ್ನು ಕೂಡ ಮೀರಿಸ್ತಕ್ಕಂಥ ರೀತಿಯಲ್ಲಿ ಈ ಒಂದು ಯಾಗಮಂಟಪ ನಿರ್ಮಾಣವಾಗಿದೆ ಅಂತಕ್ಕಂಥದ್ದು ಈ ಒಂದು ಸಂಧಿಯ ಸಾರಾಂಶ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.